ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಗಜಪಡೆ ಕೂಡ ಸಜ್ಜಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್. ಚಿನ್ನದ ಅಂಬಾರಿ ಹೊರಲಿದ್ದಾನೆ ಅಭಿಮನ್ಯು. ಸತತ 6ನೇ ಬಾರಿಗೆ ಅಭಿಮನ್ಯು ಕೂಡ ಸಿಂಗಾರಗೊಳಿಸಲಾಗ್ತಾ ಇದೆ. ಅಭಿಮನ್ಯು ಜೊತೆಗೆ ಹೆಜ್ಜೆ ಹಾಕಲಿದೆ 13 ಆನೆಗಳು. ಕುಮ್ಕಿ ಆನೆಗಳು ಕಾವೇರಿ, ರೂಪಾ, ನಿಶಾನೆ ಆನೆ ಧನಂಜಯ, ನೌಫತ್ ಆನೆ, ಸಾಲಾನೆಗಳಾಗಿ ಮಹೇಂದ್ರ, ಶ್ರೀಕಂಠ, ಲಕ್ಷ್ಮಿ, ಕಂಜನ್, ಭೀಮಾ, ಏಕಲವ್ಯ, ಪ್ರಶಾಂತ್, ಸುಗ್ರೀವ್, ಹೇಮಾವತಿ ಈ ಎಲ್ಲ ಆನೆಗಳು ಕೂಡ ಅಭಿಮನ್ಯುಗೆ ಚಿನ್ನದ ಅಂಬಾರಿ ಹೊತ್ತು ಸಾಗುವ ಸಂದರ್ಭದಲ್ಲಿ ಸಾಥ್ ಕೊಡುತ್ತೆ. ಹಾಗಾಗಿ ಕಲಾವಿದ ನಾಗಲಿಂಗಪ್ಪ ನೇತೃತ್ವದಲ್ಲಿ ಗಜಪಡೆಗೆ ಈಗ ಅಲಂಕಾರ ಕೂಡ ಆಗ್ತಾ ಇದೆಯಂತೆ. ಆನೆಗಳಿಗೆ ಬಣ್ಣ ಹಚ್ಚುತ್ತಾ ಇದೆ ಹುಣಸೂರು ಮೂಲದ 8 ಕಲಾವಿದರ ತಂಡ. ನ್ಯಾಚುರಲ್ ಕಲರ್ ಅಂಥ ಬಣ್ಣಗಳನ್ನು ಬಳಕೆ ಮಾಡೋ ಮೂಲಕ ಈ ರೀತಿ ಸಿಂಗಾರಗೊಳಿಸಲಾಗ್ತಾ ಇದೆ ಗಜಪಡೆಯನ್ನ. ದೃಶ್ಯ ನೋಡ್ತಾ ಇದ್ದೀರಿ. ಆನೆಯ ಚರ್ಮಕ್ಕೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು, ಆ ರೀತಿಯ ಬಣ್ಣಗಳ ಬಳಕೆ ಮಾಡಿಕೊಂಡು ಒಂದು ವಿಶಿಷ್ಟ ಕಲಾಕೃತಿಯ ಮೂಲಕ ಬಣ್ಣ ಬಳಿತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಭಿಮನ್ಯು ಅರಣ್ಯ ಇಲಾಖೆಯ ಕಿರೀಟ ಇದ್ದಂತೆ ಅಭಿಮನ್ಯು ಸೇರಿ 13 ಆನೆಗಳು ಫಿಟ್ ಅಂಡ್ ಫೈನ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಫಿಟ್ ಅಂಡ್ ಫೈನ್ ಆಗಿರಬೇಕು, ಅದೇ ರೀತಿ ಸಜ್ಜುಗೊಳಿಸಲಾಗುತ್ತೆ. ಆನೆಗಳಿಗೆ ಗದ್ದಲದ ಕಡೆ ಗಮನ ಹೋಗದಂತೆ ತಾಲೀಮು ಮಾಡಿಸಲಾಗುತ್ತೆ, ಸಿದ್ಧಗೊಳಿಸಲಾಗಿರುತ್ತೆ. ಮಾರ್ಗದುದ್ದಕ್ಕೂ ಕೂಡ ಆಹಾರವನ್ನ ಕೊಂಡೊಯ್ಯಲಾಗುತ್ತೆ. ಆನೆಗಳ ಬಗ್ಗೆ ನಮಗೆ ಯಾವುದೇ ರೀತಿಯ ಆತಂಕ ಇಲ್ಲ, ಯಾಕಂದ್ರೆ ಲಕ್ಷ ಜನ ಸೇರಿರ್ತಾರೆ. ಅದರ ಮಧ್ಯದಲ್ಲಿ ಆನೆಗಳು ಸಾಗಬೇಕು. ಜನ ಕೂಡ ಗೊಂದಲಕ್ಕೆ ಒಳಗಾಗದೆ ದಸರಾವನ್ನ ಆರಾಮಾಗಿ ಖುಷಿಯಾಗಿ ಸಂಭ್ರಮದಿಂದ ಕಣ್ತುಂಬಿಕೊಳ್ಳಿ ಅಂತ ಮೈಸೂರಿನಲ್ಲಿ ಡಿಸಿಎಫ್ ಡಾಕ್ಟರ್ ಪ್ರಭು ಗೌಡ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ತಿಂಗಳಾನುಗಟ್ಟಲೆ ತಯಾರಿ ಇರುತ್ತೆ, ಅದಕ್ಕೆ ಹೇಳೋದು ತಾಲೀಮನ್ನ ಮಾಡಲಾಗುತ್ತೆ, ತಾಲೀಮನ್ನ ನಡೆಸಲಾಗ್ತಾ ಇದೆ ಅಂತ. ಪ್ರತಿ ಬಾರಿ ಕೂಡ ಈ ಸಿದ್ಧತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಲ್ಲ, ಆ ರೀತಿ ಸಿದ್ಧಗೊಂಡಿದೆ ಆನೆಗಳು, ಭಯ ಪಡಬೇಡಿ ಅಂತ ಹೇಳಿದ್ದಾರೆ. ನಾಡ ಹಬ್ಬ ದಸರಾ 2025 ಅಂಗವಾಗಿ ಇವತ್ತು ನಮಗೆ ಕೊನೆಯ ದಿನದಲ್ಲಿ ಎಲ್ಲ ಇದನ್ನು ಏನೋ ಸಿದ್ಧತೆಗಳು ಕೂಡ ಮಾಡ್ಕೊಂಡಿದ್ವಿ. 14 ಆನೆಗಳು ಸಿದ್ಧರಾಗಿದ್ದಾವೆ. ಈಗೆಲ್ಲ ಕೂಡ ಪೇಂಟಿಂಗ್ ಆಗಿದೆ. ಆಲ್ಮೋಸ್ಟ್ ಇನ್ನೊಂದು 1 or 2 ಅವರ್ಸಲ್ಲಿ ರೆಡಿ ಆಗುತ್ತೆ. ಹಾಗಾಗಿ ಏನು ತೊಂದರೆ ಇಲ್ಲ. ಹೌದು ಎಲ್ಲ ಅಂದರೆ ಹೆಲ್ದಿ ಇದು, ಅದು ಹೆಲ್ದಿ ಇದರಲ್ಲಿ ತೂಕವನ್ನು ಜಾಸ್ತಿ ಆಗಿದೆ ಅಷ್ಟೇ. ಬಿಟ್ಟರೆ ನಾವು ಒಳ್ಳೆ ಚೆನ್ನಾಗಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಫುಡ್ಡನ್ನು ಕೊಡ್ತೀವಿ ಇಲ್ಲಿ. ಹಾಗಾಗಿ ತೂಕನ ಹೆಚ್ಚಿಸ್ಕೊಳ್ಳುತ್ತೆ. ಅಭಿಮನ್ಯು ಬಗ್ಗೆ ನಾವು ಎರಡು ಮಾತಾಡೋಗೆ ಇಲ್ಲ. ಅವನು ಇದು ಬಲಶಾಲಿ ಮತ್ತು ಅವನ ಇದು ಪೊಟೆನ್ಷಿಯಲಿಟಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಹಾಗಾಗಿ ಅವನ ಮೇಲೆ ನಮಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಸೊ ಇಲಾಖೆಗೆ ಒಂದು ಒಳ್ಳೆಯ ಕಿರೀಟ ಅವನು. ಹಾಗಾಗಿ ಈ ವರ್ಷವೂ ಕೂಡ ಯಶಸ್ವಿಯಾಗಿ ಜಂಬೂ ಸವಾರಿ ನಡ್ಕೊಂಡು ಹೋಗುತ್ತೆ ಅನ್ನೋದು ನಮ್ಮ ನಮಗೆ ಟೈಮು ಮುಖ್ಯ ಅಲ್ಲ, ಸೊ ನಮಗೆ ಸ್ಟೆಮಿನಾ ಮುಖ್ಯ. ಸೊ ಸುಮಾರು ಯಾಕೆಂದರೆ ನಾವು ಇಲ್ಲಿ ಇಟ್ಸ್ ಅ ಪ್ರೊಸೆಷನ್, ನಾಟ್ ಇದು ಅಲ್ವಾ, ಮ್ಯಾರಥಾನ್ ಅಲ್ಲ. ಹಾಗಾಗಿ ನಿಧಾನವಾಗಿ ನಡ್ಕೊಂಡು ಆರಾಮಾಗಿ ತಲುಪಿದರೆ ಸಾಕು ಅಷ್ಟೇ. ಹೌದು, ಇವತ್ತು ಸ್ಪೆಷಲ್ ಕುಸ್ರೆ ಅಂತ ಕಟ್ಟಿ ಬೇರೆ ಇದರಲ್ಲಿ ಲೊಕೇಶನ್ಸ್ಗಳಲ್ಲಿ ಫುಡ್ ರೆಡಿ ಇರುತ್ತೆ. ಅಂದರೆ ಆನೆಗಳದ್ದು ಗಮನ ಜನರ ಕಡೆ ಜಾಸ್ತಿ ಇದು ಆಗಬಾರ್ದು, ಗದ್ದಲ ಕಡೆ, ಶಬ್ದದ ಕಡೆ ಗಮನ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಕಂಟಿನ್ಯೂಸ್ ಅದಕ್ಕೆ ತಿನ್ನಿಸ್ತಾ ಇರ್ತೀವಿ. ಫುಡ್ ಕಡೆ ಗಮನ ಕೊಡಬೇಕು ಅಂತ ಹೇಳ್ಬಿಟ್ಟು ಅದರ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಆದ್ದರಿಂದ ಅದನ್ನು ನಾವೆಲ್ಲ ಪ್ರಿಪೇರ್ನ ಮಾಡ್ಕೊಂಡಿದ್ದೀವಿ. ಫೈನಲ್ ಡೇ ಸರ್, ಆತಂಕ ಇದೆ ಅಥವಾ ಖುಷಿ ಆಗ್ತಾ ಇದೆಯಾ? ಆತಂಕ ಏನಿಲ್ಲ, ಯಾಕಂದರೆ ಆನೆಗಳ ಬಗ್ಗೆ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ. ಜನರು ತಮ್ಮ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಯಾವುದೇ ಗದ್ದಲಕ್ಕೆ ಗಲಾಟೆಗೆ ಅವಕಾಶ ಕೊಡದೆ ಡಿಸ್ಟೆನ್ಸಲ್ಲಿ ನೋಡಿ ಅಂತೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು. ನಾಡ ಹಬ್ಬ ದಸರಾ 2025 ಅಂಗವಾಗಿ ಇವತ್ತು ನಮಗೆ ಕೊನೆಯ ದಿನದಲ್ಲಿ ಎಲ್ಲ ಇದನ್ನು ಏನೋ ಸಿದ್ಧತೆಗಳು ಕೂಡ ಮಾಡ್ಕೊಂಡಿದ್ವಿ. 14 ಆನೆಗಳು ಸಿದ್ಧರಾಗಿದ್ದಾವೆ. ಈಗೆಲ್ಲ ಕೂಡ ಪೇಂಟಿಂಗ್ ಆಗಿದೆ. ಆಲ್ಮೋಸ್ಟ್ ಇನ್ನೊಂದು 1 or 2 ಅವರ್ಸಲ್ಲಿ ರೆಡಿ ಆಗುತ್ತೆ. ಹಾಗಾಗಿ ಏನು ತೊಂದರೆ ಇಲ್ಲ. ಹೌದು ಎಲ್ಲ ಅಂದರೆ ಹೆಲ್ದಿ ಇದು, ಅದು ಹೆಲ್ದಿ ಇದರಲ್ಲಿ ತೂಕವನ್ನು ಜಾಸ್ತಿ ಆಗಿದೆ ಅಷ್ಟೇ. ಬಿಟ್ಟರೆ ನಾವು ಒಳ್ಳೆ ಚೆನ್ನಾಗಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಫುಡ್ಡನ್ನು ಕೊಡ್ತೀವಿ ಇಲ್ಲಿ. ಹಾಗಾಗಿ ತೂಕನ ಹೆಚ್ಚಿಸ್ಕೊಳ್ಳುತ್ತೆ. ಅಭಿಮನ್ಯು ಬಗ್ಗೆ ನಾವು ಎರಡು ಮಾತಾಡೋಗೆ ಇಲ್ಲ. ಅವನು ಇದು ಬಲಶಾಲಿ ಮತ್ತು ಅವನ ಇದು ಪೊಟೆನ್ಷಿಯಲಿಟಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಹಾಗಾಗಿ ಅವನ ಮೇಲೆ ನಮಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಸೊ ಇಲಾಖೆಗೆ ಒಂದು ಒಳ್ಳೆಯ ಕಿರೀಟ ಅವನು. ಹಾಗಾಗಿ ಈ ವರ್ಷವೂ ಕೂಡ ಯಶಸ್ವಿಯಾಗಿ ಜಂಬೂ ಸವಾರಿ ನಡ್ಕೊಂಡು ಹೋಗುತ್ತೆ ಅನ್ನೋದು ನಮ್ಮ
ಈ ವಿಜಯದಶಮಿ ಸಂಭ್ರಮದಲ್ಲಿ ಜಂಬೂ ಸವಾರಿ ಎಷ್ಟರ ಮಟ್ಟಿಗೆ ಆಕರ್ಷಣೆಯೋ ಅದರ ಜೊತೆಗೆ ಸಾಗುವಂಥ ಸ್ತಬ್ಧ ಚಿತ್ರಗಳು ಕೂಡ ಬಹಳ ಆಕರ್ಷಣೆ. ಕಾರಣ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳ ಸ್ತಬ್ಧ ಚಿತ್ರಗಳು ಕೂಡ ಈ ಮೆರವಣಿಗೆಯಲ್ಲಿ ಭಾಗಿಯಾಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರ ಚಿತ್ತ ಆ ಕಡೆಗೆ ಇರುತ್ತೆ. ನಂದಿ ಧ್ವಜ ಪೂಜೆ ಬಳಿಕ 59 ಸ್ತಬ್ಧ ಚಿತ್ರಗಳ ಮೆರವಣಿಗೆ ಕೂಡ ಇರುತ್ತೆ. ಕಣ್ಮನ ಸೆಳೆಯಲಿದೆ 31 ಜಿಲ್ಲೆಗಳ ಸ್ತಬ್ಧ ಚಿತ್ರಗಳು. ಗಮನ ಸೆಳೆಯಲಿದೆ ಪಂಚ ಗ್ಯಾರಂಟಿ ಯೋಜನೆಗಳ ಸ್ತಬ್ಧ ಚಿತ್ರ. ದಸರಾ ಮೆರುಗು ಹೆಚ್ಚು ಮಾಡಲಿದೆ 125ಕ್ಕೂ ಹೆಚ್ಚು ಕಲಾ ತಂಡಗಳು ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ದೃಶ್ಯ ನೋಡ್ತಾ ಇದ್ದೀರಿ, ಮೆರವಣಿಗೆಯಲ್ಲಿ ಸಾಗುವುದಕ್ಕೆ ಸ್ತಬ್ಧ ಚಿತ್ರಗಳು ಸಿದ್ಧವಾಗಿರುವಂತಹ ದೃಶ್ಯಗಳು. ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಎಲ್ಲ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿನ ವಿಶೇಷತೆಗಳಿಗೆ ಸಂಬಂಧಪಟ್ಟಂತೆ ಆ ಜಿಲ್ಲೆಯನ್ನ ಪ್ರತಿನಿಧಿಸೋದು ಈ ಸ್ತಬ್ಧ ಚಿತ್ರಗಳು. ಹಾಗಾಗಿ ಬಹಳ ಆಕರ್ಷಣೆಗೆ ಒಳಗಾಗೋದು ಸ್ತಬ್ಧ ಚಿತ್ರಗಳು. ಮತ್ತೆ ಒನ್ಸ್ ಅಗೇನ್ ಈ ಬಾರಿಯೂ ಕೂಡ ಪಂಚ ಗ್ಯಾರಂಟಿಗಳು ಈ ರೀತಿ ನೋಡಿ, ಜಿಲ್ಲಾ ಪಂಚಾಯತ್ ಧಾರವಾಡ, ನಮ್ಮ ಧಾರವಾಡದ ಕಡೆಯಿಂದ ಬಂದಿರೋದು ಅಂತ ಈ ರೀತಿ ಸ್ತಬ್ಧ ಚಿತ್ರಗಳನ್ನು ಸಿದ್ಧ ಮಾಡಿರ್ತಾರೆ. ಅಲ್ಲಿನ ವಿಶೇಷತೆಗಳನ್ನು ಒಳಗೊಂಡಿರುತ್ತೆ ಸ್ತಬ್ಧ ಚಿತ್ರಗಳು. ಈ ಬಾರಿ ಕೂಡ ಒನ್ಸ್ ಅಗೇನ್ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಇರುತ್ತಂತೆ. ಹಾಗಾಗಿ ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳು ಕೂಡ ಆಗ್ತಾ ಇದೆ.